ಇವತ್ತೇನು ವಿಶೇಷವಾಗಿ? ಬನ್ನಿ ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಮಾಯ ಗೊತ್ತಿದ್ಯಾ ನಿಮ್ಗೆ? ನಮ್ ಮದ್ವೆಗ್ ಬಂದಿದ್ಲಲ್ಲ. ಒಳ್ಳೇದಾಯ್ತು. ನಮ್ ಮದ್ವೆಗೆ ಎಷ್ಟೊಂದ್ ಜನ ಬಂದಿದ್ರು, ಎಲ್ರು ನೆನ್ಪಿರ್ತಾರ? ಇವಳು ಹಾಗಲ್ಲ ಅಲ್ಲ, ನಾನ್ ನಿಮ್ಗೆ ಅವಾಗವಾಗ ಹೇಳ್ತಾನೆ ಇರ್ತೀನಿ. ನಿಮಗ್ ನೆನ್ಪಿಲ್ಲ. ನನ್ ಜೊತೆ ಹಾಸ್ಟೆಲ್ ಇದ್ಲಲ್ಲ. ಹೇ ಸರಿ ಸರಿ, ಹೇಳಿರ್ತೀಯ. ನಿನ್ ವಿಷಯ ಹೇಳು. ಅವಳೀಗ ಈ ಫ್ಲಾಟ್ಗೆ ಬಂದಿದ್ದಾಳೆ. ಈ ಫ್ಲಾಟ್ ಅಲ್ಲ, ಮೇಲೆ ಒಬ್ರು ಹೊಸದಾಗಿ ಅಪ್ಪ ಮಗಳು ಬಂದಿದ್ದಾರೆ ಅಲ್ವಾ, ಅದವ್ರೆ. ಹೌದಾ? ಬೆಳಗ್ಗೆ ನನ್ ನೋಡಕ್ ಬಂದಿದ್ಲು. ನಾವ್ ತುಂಬಾ ಹೊತ್ತು ಮಾತಾಡಿದ್ವಿ. ನಿಜವಾಗ್ಲೂ ನಾನಿವತ್ತು ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಯಾವಾಗ್ಲೂ ಅಷ್ಟೇ, ಅವಳ ಜೊತೆ ಮಾತಾಡ್ತಿದ್ರೆ ನಾವ್ ಬೇರೆಯವ್ರಾಗೆ ಇರ್ತೀವಿ. ಅವಳು ಹೋದ್ಮೇಲೆ ನನಗ್ ಕುಕ್ ಮಾಡ್ಬೇಕು ಅನಿಸ್ತು, ಅದಕ್ಕೆ ಮಾಡ್ದೆ. ಅವಳ ಹತ್ರ ನಮ್ ವಿಷಯಗಳನ್ನೆಲ್ಲ ಹೇಳ್ದೆ. ಹಾಗಂದ್ರೆ ಅಂದ್ರೆ ನಮ್ಮಿಬ್ರು ನಡುವೆ ಇರೋ ಸಮಸ್ಯೆ ಬಗ್ಗೆ. ಮನೋಜ್, ಏನ್ ಯೋಚಿಸ್ತಿದ್ದೀರಾ? ಅಲ್ಲ, ನಾನಿವತ್ ಮನೆಗೆ ಹೋಗಿದ್ದೆ. ಅಪ್ಪ ನನ್ನ ತುಂಬಾ ಬೈದ್ರು. ನಮ್ಮಿಬ್ರು ನಡುವೆ ಇರೋ ಸಮಸ್ಯೆಗೆ ನಾನೇ ಕಾರಣ ಅಂತ ಹೇಳಿದ್ರು. ಅಪ್ಪ ಹಾಗೆ ಹೇಳಿದ್ರಾ? ಇಲ್ಲ, ಯೋಚಿಸಿದಾಗ ನನಗೂ ಅದೇ ಸರಿ ಅನ್ನಿಸ್ತು. ಕೊನೆದಾಗ ನಾನು ಒಂದು ನಿರ್ಧಾರ ಮಾಡಿದೆ. ಕೆಲ್ಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೆ ಅಂತಾನೆ ಒಂದೆರಡು ದಿನ ಬೇಕು ಭಾವನಾ. ದೂರ, ತುಂಬಾ ದೂರ ಎಲ್ಲಾದ್ರೂ, ಯಾರಿಗೂ ಗೊತ್ತಿಲ್ದೇ ಇರೋ ಅಂತ ನನಗೊಬ್ರು ಸೈಕ್ಯಾಟ್ರಿಸ್ಟ್ ನೋಡ್ಬೇಕು. ನಿನ್ ಮುಂದೆ ನನ್ನ ಸಮಸ್ಯೆಗಳನ್ನೆಲ್ಲ ನಾನೊಬ್ಬ ಡಾಕ್ಟರ್ ಮುಂದೆ ಎಲ್ಲ ಹೇಳ್ಕೋಬೇಕು. ಏನಂತೀಯ? ನಾವೆಲ್ ಬಂದ್ವಿ? ನಾನೊಬ್ರು ಡಾಕ್ಟರ್ ನೋಡ್ಬೇಕು ಅಂತ ಹೇಳಿದ್ನಲ್ಲ, ಇದು ಅವ್ರ ಮನೆನೇ. ನಿಮಗೆ ಈ ಡಾಕ್ಟರ್ ಹೇಗ್ ಗೊತ್ತು ಮನೋಜ್? ನನಗಲ್ಲ, ಅಪ್ಪಂಗೆ. ಮುಂಚೆ ಈ ಡಾಕ್ಟರ್ ಕೇಸ್ ನಡೆಸಿರೋದು ಅಪ್ಪನೇ. ಬಾ. ನಾನ್ ನಿಮ್ಮಿಬ್ರ ಹತ್ರನೂ ಮಾತಾಡ್ಲಾ ಅಥವಾ ಒಬ್ರ ಹತ್ರನ? ಜೊತೆ ಕೂತೆ ಮಾತಾಡೋಣ ಸರ್. ನನ್ನ ಪ್ರಕಾರ ಭಾವನಾ ಇನ್ನೊಂದು ಪ್ರಪಂಚದಲ್ಲೇ ಇದ್ದಾಳೆ. ಆ ಲೋಕದಲ್ಲಿ ಭಾವನಾ ಯಾರನ್ನೂ ಅಲೋ ಮಾಡೋದಿಲ್ಲ. ಅದರ ಪ್ರಕಾರ ಮನೋಜ್ಗೆ ಬೇರೆ ಸಂಬಂಧಗಳು ಇದೆ ಅಂತ ಭಾವನಾ ನಂಬಿದಾಳೆ. ಆಮ್ ಐ ರೈಟ್? ಈ ರೀತಿ ಎಲ್ಲ ಆಗೋದಕ್ಕೂ ಮುಂಚೆ ಮನೋಜ್ ಕೆಲವು ವಿಷಯಗಳನ್ನೆಲ್ಲ ಮುಚ್ಚಿಟ್ಟು ಬೇರೆ ಏನೋ ಮಾತಾಡ್ತಾ ಇದ್ದಾನೆ ಅಂತ ಭಾವನಾಗನ್ಸಿದೆ. ಆ ತರ ಏನಾದ್ರೂ ನಿಮ್ಮಲ್ಲಿ ಬದಲಾವಣೆಗಳಾಗಿದೆಯಾ? ಸಿವಿಯರ್ ಹೆಡ್ಏಕ್, ತಲೆ ಸುತ್ತೋದು, ಅಥವಾ ಒಂದ್ ರೀತಿ ಭಯ? ಹಾಗಾದ್ರೆ ಇಲ್ಲಿ ಕರ್ಕೊಂಡ್ ಬರೋದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡಿದ್ರಾ? ಭಾವನಾ, ನನ್ನ ಉದ್ದೇಶ ಏನು ಅಂದ್ರೆ, ಸೈಕಾಟಿಸ್ಟ್ ನೋಡ್ಬೇಕು ಅಂದಿದ್ರೆ ನೇರವಾಗಿ ನಾನು ಹೇಳ್ಬೋದಿತ್ತಲ್ವಾ? ಮತ್ ನಾಟಕ ಯಾಕೆ? ಯು ಆರ್ ಅ ಬ್ರಿಲಿಯಂಟ್ ಆಕ್ಟರ್. ಭಾವನಾ, ನಾನು ನಿನ್ನ ರೋಗಿಯಾಗಿ ನೋಡ್ತಿಲ್ಲಮ್ಮ. ಡಾಕ್ಟರ್ ಪ್ಲೀಸ್, ನಿಮ್ ಮೇಲ್ ಇಟ್ಟಿದ್ ಎಲ್ಲ ನಂಬಿಕೆ ಇಲ್ಲಿಗ್ ಮುಗೀತು. ನೀವೊಬ್ಬ ಕಲೆಗಾರ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು, ಆದ್ರೆ ಗುಳ್ಳೆ ನರಿ ಅಂತ ಈಗ ಗೊತ್ತಾಯ್ತು. ರಿಯಲ್ ಚೀಟ್. ಭಾವನಾ ಪ್ಲೀಸ್. ಮನೋಜ್ ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋದು ಅಂತ ಗೊತ್ತಾ? ನಿನ್ ಗಂಡನ ಅಫೇರ್ ಬಗ್ಗೆ ಅವತ್ತು ಅವ್ರ ಅಪ್ಪನ ಹತ್ರ ನೀನ್ ಮಾತಾಡ್ದೆ. ಅಡ್ವೊಕೇಟ್ ಶ್ರೀಧರ್ ಅವರು ತುಂಬಾ ಬುದ್ಧಿವಂತರಾಗಿರೋದ್ರಿಂದ ನೀನ್ ಹೇಳೋದನ್ನ ಅವ್ರು ಕೇಳೋದಿಲ್ಲ ಅಂತ ನಿನ್ ಗಂಡನ್ ಗೊತ್ತು. ಹಾಗಾದ್ರೆ ಕುಟುಂಬದ ಮಾನನ ಕಾಪಾಡೋದಿಕ್ಕೆ ಅವ್ರ ಹತ್ರ ಒಂದೇ ಒಂದ್ ದಾರಿ ಇರೋದು, ನಿನಗ್ ಮಾನಸಿಕ ರೋಗ ಇದೆ ಅನ್ನೋದ ಹೇಳೋದು. ಗಂಡಸರು ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಫ್ರೆಂಡ್ಸ್ ಜೊತೆ ಕುತ್ಕೊಂಡ್ ಕಾಫಿ ಕುಡಿಯೋವಾಗ ಮಾತಾಡೋ ಸ್ನ್ಯಾಕ್ಸ್ ತರ ಅವ್ರಿಗೆ. ಎಲ್ಲಿ ಅದೇ ತರ ಅವ್ರ ವೈಫ್ ಕೂಡ ಮಾಡ್ಬಿಡ್ಲಿ, ಅವಾಗ ಗೊತ್ತಾಗತ್ತೆ ಅವ್ರಿಗೆ ಆ ನೋವು ಬಗ್ಗೆ. ನೀನ್ ಏನ್ ಹೇಳ್ತಿದ್ಯಾ? ಅವ್ರೇನಾದ್ರೂ ತಪ್ಪದಾರಿ ಹಿಡ್ದಿದಾರಂದ್ರೆ ನಾವ್ಯಾಕ್ ಅದನ್ ಮಾಡ್ಬಾರ್ದು? ನೀನ್ ಏನ್ ಮಾತಾಡ್ತಿದ್ಯಾ? ನನ್ ಕೈಲಾಗಲ್ಲ. ಐ ಕಾಂಟ್ ಡೂ ಇಟ್. ಹೇ, ಇಲ್ ನೋಡು, ಯಾರು ಇವಾಗ ಅದನ್ ಮಾಡು ಅಂದಿದ್ದು ನಿಂಗೆ? ನಿನ್ಗೂ ಅದನ್ ಮಾಡೋ ಹಕ್ಕಿದೆ ಅಂತ ಮನೋಜ್ ನಂಬೇಕು. ಅದು ಸೊಸೈಟಿನಲ್ಲಿ ಒಂದ್ ಕೇವಲವಾದ ಹೆಸರಿರೋನಾಗಿದ್ರೆ ಅವಾಗ ಮನೋಜ್ ನಿನ್ ಮುಂದೆ ಸರೆಂಡರ್ ಆಗ್ತಾನೆ. ಅದಾದ್ಮೇಲೆ ಅವನ್ ಜೀವನದಲ್ಲಿ ನಿನ್ ಬಿಟ್ಟು ಬೇರೆ ಯಾರೂ ಇರೋದಿಲ್ಲ. ಅದೇನೇ ಗಂಡಸ ಸೈಕಾಲಜಿ. ಏನೂ ಇಲ್ಲ. ನಾನ್ ಬರ್ತೀನಿ ಹಾಗಾದ್ರೆ. ಈ ಬುಕ್ ನೀನ್ ಓದಿದ್ಯಾ? Read it. You'll like it.
ನಾಳೆ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬರೋಕ್ ಲೇಟ್ ಆಗುತ್ತೆ. 11 ಗಂಟೆ ಒಳಗೆ ಬರ್ತೀಯಲ್ವಾ? ಶೋರ್. ಪ್ರೀತಿನ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಡ್ರಿಂಕ್ಸ್ ಮಾಡ್ಬಿಟ್ಟು ನಾಳೆ ನಮ್ ಕೆಲಸ ಹಾಳು ಮಾಡ್ಬೇಡ. ಅಯ್ಯೋ ನಾನು ಹಂಗೆ ಮಾಡಲ್ಲ ಸರ್. ಹೌದು ಹೌದು. ನನ್ ಮೊಬೈಲ್ ಇಲ್ಲೆಲ್ಲೋ. ಅಲ್ಲಿದೆ. ನಾಳೆ ಬೆಳಗ್ಗೆ ಲೇಟ್ ಮಾಡಬೇಡಿ. ಓಕೆ ಓಕೆ. ಬಾಯ್. Sadness came down on me again, and it never left me. It makes me sick to think of those days. Nobody takes me out anymore. I just stay here stewing in my own shit. I'm sick of it. I'm sick of it. Sick. 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 ಪ್ರೀತಿ, ಸೇಫಾಗಿ ಹೋಗಿ ತಲುಪಿದೆ ಅಲ್ವಾ? ಅಲ್ಲ, ಹೋಗೋ ದಾರಿಲಿ ಕಾರ್ ನಿಲ್ಸ್ಬಿಟ್ಟು ನೀನು ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ತಾನೆ? ನಿನ್ ಕಾಲ್ ಬರ್ಲಿಲ್ವಲ್ಲ ಅಂತೇಳಿ ಟೆನ್ಷನ್ ಆಗಿದ್ದೆ ನಾನು. ಇವಾಗ ಒಂಥರ ಸಮಾಧಾನ ಆಯ್ತು. ನಾಳೆ ಏನೋ ಅವಸರ ಮಾಡ್ಕೊಂಡು ಬರಬೇಡ. ಮುನ್ಸಿಫ್ ಕೋರ್ಟ್ ಕೇಸ್ ಹೇಗಾದ್ರೂ ಮುಂದಕ್ಕೆ ಹಾಕ್ಬೇಕು. ಅದನ್ನ ನಾನು ಮಾಡ್ತೀನಿ. ನೀವು ಒಪ್ಪನ್ ನೋಡ್ಕೊ, ಅದೇ ಒಳ್ಳೇದು. ನಮ್ಮ ಲೈಫ್ ಬಗ್ಗೆ ಹೇಳ್ದೇ ಇರೋದೇ ಒಳ್ಳೇದು. ಅವಳು ಯಾವಾಗ್ಲೂ ಅವಳ ಕಲ್ಪನೆ ಲೋಕದಲ್ಲೇ ಇರ್ತಾಳೆ. ನಿನ್ ಜೊತೆ ಕಳೆಯೋ ಆ ಕ್ಷಣಗಳು ಮಾತ್ರ ನನ್ನ ಜೀವನದಲ್ಲಿ ಖುಷಿ ಕೊಡ್ತಿರೋದು. ಇದೇ ತರ ಸೇಮ್ ಕೇಸು ಮಡ್ರಾಸ್ ಹೈಕೋರ್ಟಲ್ಲಿ ತೀರ್ಪಾಗಿದೆ. ನಾನು ಅದ್ರ ಒಂದು ಕಾಪಿನ ಮೇಲ್ ಮಾಡ್ತೀನಿ. ಅದನ್ನ ಇಟ್ಕೊಂಡು ನೀನ್ ಡೀಟೇಲ್ ಆಗಿ ಪ್ರಿಪೇರ್ ಆಗು. ಪ್ರೀತಿ, ನಿನ್ ಕಾಲ್ ಬರ್ಲಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಇವಾಗ ಒಂಥರ ಸಮಾಧಾನ ಆಯ್ತು. ನಾಳೆ ಏನೋ ಅವಸರ ಮಾಡ್ಕೊಂಡು ಬರಬೇಡ. ನಿನ್ ಜೊತೆ ಕಳೆಯೋ ಆ ಕ್ಷಣಗಳು ಮಾತ್ರ ನನ್ನ ಜೀವನದಲ್ಲಿ ಖುಷಿ ಕೊಡ್ತಿರೋದು.